Everyone, so this is your problem number 6 under your income from other sources. Here N submits the following particulars of his income from other sources for the year ended 31st March 2019. Here the first one is family pension from government of Karnataka, yearly rupees 42,000. In previous videos I only discussed the family pension is nothing but that is a regular monthly amount which is payable by an employer to a person who belongs to the employee family in the event of his death. Then the assessee is liable for claiming deduction. The deduction amount is maximum amount is 15,000 or 1/3 of pension, whichever is less. That amount can be claimed as deduction under the income from pension. Next one is royalty from books written, rupees 20,000. The expenses incurred for this purpose is 2,500. The royalty income, so ಈ ರೀತಿ ಬರೋ ರಾಯಲ್ಟಿ ಇನ್ಕಮ್ಸ್ ನಮ್ಮ 5 ಹೆಡ್ಸ್ ಆಫ್ ಇನ್ಕಮ್ ಅಲ್ಲಿ ಮೀನ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನ ಬಿಟ್ಟು ರಿಮೈನಿಂಗ್ 4 ಹೆಡ್ಸ್ ಆಫ್ ಇನ್ಕಮ್ ಅಲ್ಲಿ ಯಾವುದೇ ಒಂದು ಹೆಡ್ ಆಫ್ ಇನ್ಕಮ್ ಅಲ್ಲಿ ಈ ರೀತಿ ರಾಯಲ್ಟಿ ಇನ್ಕಮ್ಸ್ ನಾವು ಇನ್ಕಮ್ ಅಂತ ಟ್ರೀಟ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಅಲ್ಲೂ ಬರೋದಿಲ್ಲ, ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲೂ ಬರೋದಿಲ್ಲ. ಬಿಸ್ನೆಸ್ ಅಂಡ್ ಪ್ರೊಫೆಷನಲ್ ಅಲ್ಲಿ ಟ್ರೀಟ್ ಮಾಡಿದ್ರೆ ಇಲ್ಲಿ ಬರೋದಿಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ಸ್ ಪಾರ್ಟ್ ಅಲ್ಲ. ನೆಕ್ಸ್ಟ್ ರಿಮೈನಿಂಗ್ ನಮ್ಮ ಹತ್ರ ಇರೋದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಈ ರೀತಿ ಇನ್ಕಮ್ಸ್ ನಾವು ಶೋ ಮಾಡಬೇಕಾಗುತ್ತೆ. ಸೊ ಹಿಯರ್ ದ ಇನ್ಕಮ್ ಇಸ್ 20,000. ಫಾರ್ ಗೆಟಿಂಗ್ ದಿಸ್ ಇನ್ಕಮ್ ದ ಅಸೆಸಿ ಇಸ್ ಸ್ಪೆಂಡಿಂಗ್ rupees 2,500. ಸೊ ಈ ರೀತಿ ಎಕ್ಸ್ಪೆನ್ಸಸ್ ನ ವಿ ಕ್ಯಾನ್ ಈಸಿಲಿ ಡಿಡಕ್ಟ್ ಔಟ್ of our income. So next one is remuneration from articles published in a magazines, rupees 2,000. so same as so ಈ ರೀತಿ ರೆಮ್ಯುನರೇಷನ್ಸ್ ನಾವು PGBP ಲಿ ನಾವು ಇದನ್ನ ಕನ್ಸಿಡರ್ ಮಾಡಿದ್ರೆ ಓಕೆ. ಬಟ್ ನೀವು ಈ ಆರ್ಟಿಕಲ್ಸ್ ನ PGBP ಯಲ್ಲಿ ನೀವು ಮಾಡಿಲ್ಲ, ನಿಮ್ಮ ಬಿಸ್ನೆಸ್ ಪ್ರೊಫೆಷನಲ್ ನ ಬಿಟ್ಟು ಬೇರೆ ರೀತಿ ನಿಮ್ಮ ಇನ್ಕಮ್ ನ ಜನರೇಟ್ ಆಗ್ತಾ ಇದೆ ಅಂದ್ರೆ ದ ಲಾಸ್ಟ್ ಹೆಡ್ ಇಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ನೀವು ಇದನ್ನ ಟ್ಯಾಕ್ಸೇಬಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ cash worth rupees 1 lakh was found in her private locker, the source of which could not be explained by her satisfactory. ಸೊ ಏನು ಹೇಳ್ತಾ ಇದ್ದಾರೆ, 1 lakh rupees ಕ್ಯಾಶ್ ಫೌಂಡ್ ಆಗಿದೆ ಅಂತ ಲಾಕರ್ ಅಲ್ಲಿ, ಬಟ್ ಆ ಸೋರ್ಸಸ್ ಆಫ್ ಇನ್ಕಮ್ ನ ಅವರು ಡಿಸ್ಕ್ಲೋಸ್ ಮಾಡ್ತಾ ಇಲ್ವಂತೆ. ಸೊ ಇಟ್ಸ್ ಡೈರೆಕ್ಟ್ಲಿ ಟೆಲ್ಲಿಂಗ್ ದಿಸ್ ಇಸ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸ್. ಸೊ ದ ಅನ್ಡಿಸ್ಕ್ಲೋಸ್ಡ್ ಸೋರ್ಸ್ ಇಸ್ ಕಂಪ್ಲೀಟ್ಲಿ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ next interest on fixed deposit in bank. Any interest which is arise through the deposit in bank means that is fully taxable under the head of income from other sources. Next to rent from subletting a house, rupees 1,500 per month. The rent paid to the owner is 1,000 per month and the repair expenses is 200. ಸಬ್ಲೆಟಿಂಗ್ ಇಸ್ ಟು ಸಿಂಪಲ್. ಸೊ ನೀವು ಒಂದು ಬಾಡಿಗೆಗೆ ಒಂದು ಮನೆನ ತೊಗೊಂಡಿರ್ತೀರಾ, ಅದೇ ಬಾಡಿಗೆಯಲ್ಲಿ ಮನೆ ತೊಗೊಂಡಿರ್ತೀರಾ, ಅದೇ ಮನೆಯನ್ನು ಪೋರ್ಷನ್ನು ಬೇರೆ ಒಬ್ಬ ಪರ್ಸನ್ಸ್ಗೆ ನೀವು ಲೆಟ್ ಔಟ್ ಮಾಡಿರ್ತೀರಿ. ದಿಸ್ ಈಸ್ ಯುವರ್ ಸಬ್ಲೆಟಿಂಗು. ಸೊ ಹಿಯರ್ ಈ ಫುಲ್ಲು ಮನೆಗೆ ನೀವು ಓನರ್ಗೆ ನೀವು ರೆಂಟ್ನ ಪೇ ಮಾಡಬೇಕು. ಆ್ಯಂಡ್ ಹಾಗೆ ನೀವೇನು ಸಬ್ಲೆಟ್ ಮಾಡಿರ್ತೀರೋ ಆ ಸಬ್ಲೆಟ್ ಮಾಡಿರೋ ಪರ್ಸನಿಂದ ನಿಮಗೆ ಇನ್ಕಮ್ಮು ಇನ್ಫ್ಲೋ ಆಗ್ತಾ ಇರುತ್ತೆ. ಸೊ ಈ ರೀತಿ ನೀವು ಇನ್ಕಮ್ನ ಅರೈಸ್ ಮಾಡಿದ್ರೆ ಈ ರೀತಿ ಇನ್ಕಮ್ನ ನೀವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಟ್ರೀಟ್ ಮಾಡಬೇಕು. ಸೊ ಇಯರ್ ಸಬ್ಲೆಟ್ ಮಾಡಿ ನಿಮಗೆ ಬರ್ತಾ ಇರೋ ಇನ್ಕಮು 1,500 ಪರ್ ಮಂತ್ ಇಂಟು 12 ಮಾಡಿದ್ರೆ ಅಮೌಂಟ್ ಸಿಗುತ್ತೆ. ಸೊ ಇದೇ ರೀತಿ ಆ ಎಂಟೈರ್ ಆ ಹೌಸಿಗೆ ನೀವು ಪೇ ಮಾಡ್ತಾ ಇರೋ ರೆಂಟು ಟು ದಿ ಓನರ್ 1,000 ಪರ್ ಮಂತ್ ಆ್ಯಂಡ್ ರಿಪೇರ್ಸ್ 200. ಸೊ ಯು ಕ್ಯಾನ್ ಈಸಿಲಿ ಡಿಡಕ್ಟ್ ದೀಸ್ ಕೈಂಡ್ ಆಫ್ ಎಕ್ಸ್ಪೆನ್ಸಸ್ ಔಟ್ ಆಫ್ ಫ್ರಮ್ ಯುವರ್ ಇನ್ಕಮ್. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟರಿ ಕಮ್ಸ್ ಅಂಡರ್ ಯುವರ್ ಕ್ಯಾಶುಯಲ್ ಇನ್ಕಮ್ ಆ್ಯಂಡ್ ದೇ ಪ್ರೊವೈಡೆಡ್ ನೆಟ್ ಇನ್ಕಮ್. ವೆನ್ ದೇ ಪ್ರೊವೈಡ್ ನೆಟ್ ಇನ್ಕಮ್ ವಿ ಹ್ಯಾವ್ ಟು ಡೂ ಗ್ರಾಸ್ ಇನ್ಕಮ್. ಫಾರ್ ಗ್ರಾಸಿಂಗ್ ಆಫ್ ವಿ ಹ್ಯಾವ್ ಟು ಯೂಸ್ ಫಾರ್ಮುಲಾ. ಸೊ 70,000 ಕೊಟ್ಟಿದ್ದಾರೆ, ಪರ್ಚೇಸ್ ಆಫ್ ಲಾಟರಿ 100. ಸೊ ಕ್ಯಾಶುಯಲ್ ಇನ್ಕಮಲ್ಲಿ ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆದರೆ ಆ ಎಕ್ಸ್ಪೆನ್ಸಸ್ನ ಕ್ಲೈಮ್ ಮಾಡೋ ಹಾಗೆ ಇರೋದಿಲ್ಲ. ಅರ್ಥ ಆಗ್ತಿದೆ? ಯಾವುದೇ ಕಾರಣಕ್ಕೂ ಎಕ್ಸ್ಪೆನ್ಸಸ್ನ ನಾವು ಡಿಡಕ್ಟ್ ಮಾಡಬಾರ್ದು ಅಂಡರ್ ಕ್ಯಾಶುಯಲ್ ಇನ್ಕಮ್ಸ್. ನಿಮ್ಮ ಲಾಟರಿ ಗೇಮ್ ಆಗಿರ್ಬೋದು, TV ಶೋಸ್ ಆಗಿರ್ಬೋದು, ಗ್ಯಾಮ್ಲಿಂಗ್ಸು, ಹಾರ್ಸ್ ರೇಸಿಗೆ ಮಾತ್ರ ಮೇಂಟೆನೆನ್ಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆದರೆ ಆ ಮೇಂಟೆನೆನ್ಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ನ ಮಾತ್ರ ನೀವು ಡಿಡಕ್ಟ್ ಮಾಡ್ಬೋದು. ಅದನ್ನು ಬಿಟ್ಟು ಎನಿ ಅದರ್ ಕ್ಯಾಶುಯಲ್ ಇನ್ಕಮ್ಸ್ಗೆ ಯಾವುದೇ ಕಾರಣಕ್ಕೂ ಎಕ್ಸೆಂಪ್ಷನ್ ಸಿಗೋದಿಲ್ಲ. ಸೊ ಈ ಪರ್ಚೇಸು ನಮಗೆ ಇಗ್ನೋರ್ ಆಗುತ್ತೆ. ಜಸ್ಟ್ ಇನ್ಕಮ್ನ ನಾವು ನೆಟ್ ಇರೋ ಇನ್ಕಮ್ನ ಗ್ರಾಸ್ ಅಪ್ ಮಾಡಬೇಕು. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 35,000 ಅಗೇನ್ ನೆಟ್ ಕೊಟ್ಟಿದ್ದಾರೆ, ಅಗೇನ್ ನಾವು ಇದನ್ನ ಗ್ರಾಸ್ ಮಾಡಬೇಕು. ಕಂಪ್ಯೂಟ್ ದಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದಿ ಅದರ್ ಸೋರ್ಸಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2019-20. ಸೊ ಹಿಯರ್ ಫಸ್ಟ್
write down computation of income from other sources Mr. N for the assessment year 2019-20 was particulars amount. So here our first income is family pension. So family pension from government of Karnataka. So now only I explain. So family pensions ಗೆ ನಾವು deductions ನ claim ಮಾಡಬಹುದು. ಅರ್ಥ ಆಗ್ತಿದೆಯಾ? first write down family pension. So they provided family pension is 42,000. Write into inner column. Next to less deduction. So deduction ಏನು ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಬಂದು 15,000. an amount of 15,000 rupees, 15,000 or 1/3 of ಫ್ಯಾಮಿಲಿ ಪೆನ್ಷನ್. ಸೊ ಫ್ಯಾಮಿಲಿ ಪೆನ್ಷನ್ ಎಷ್ಟು ಸಿಕ್ತು? 42,000. ಸೊ ಇದ್ರ ಮೇಲೆ 1/3ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 1/3 ಕ್ಯಾಲ್ಕುಲೇಟ್ ಮಾಡಿದ್ರೆ 14,000. ಸೊ 14,000 ವಿಚ್ ಎವರ್ ಈಸ್ ಲೆಸ್ ಅಂತ ಬಂದರೆ ಕ್ವಾಲಿಫೈಡ್ ಅಮೌಂಟ್ ಇಸ್ 14,000. ಸೊ ಈ 14,000ನ ನೀವು ನಿಮ್ಮ ಫ್ಯಾಮಿಲಿ ಪೆನ್ಷನ್ ಏನು ನಿಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ರೊವೈಡ್ ಮಾಡಿದ್ಯೋ ಆ 42,000ನಲ್ಲಿ ಈ ಫ್ಯಾಮಿಲಿ ಪೆನ್ಷನ್ನ ಡಿಡಕ್ಟ್ ಮಾಡಬೇಕು. ಸೊ ಡಿಡಕ್ಟ್ ಮಾಡಿದ್ರೆ ರಿಮೈನಿಂಗ್ ರಿಸಲ್ಟ್ ಇಸ್ 28,000. ನೆಕ್ಸ್ಟ್ ಒನ್ royalty from books written 20,000. expenses incurred for this purpose is 2,500. so income from royalty income. So royalty income 20,000. ಸೊ ಈ ಇನ್ಕಮ್ನ ನೀವು ರಿಸೀವ್ ಮಾಡೋಕ್ಕೆ ಯು ಇನ್ಕರ್ಡ್ ಎಕ್ಸ್ಪೆನ್ಸಸ್ rupees 2,500. ಸೊ ಎಕ್ಸ್ಪೆನ್ಸಸ್ ನೀವು ಈಸಿಯಾಗಿ ಕ್ಲೈಮ್ ಮಾಡ್ಬೋದು ಔಟ್ ಆಫ್ ಯುವರ್ ಇನ್ಕಮ್. ಸೊ 2,500. ಸೊ 2,500 ಡಿಡಕ್ಟ್ ಮಾಡಿದ್ರೆ ರಿಸಲ್ಟ್ ಇಸ್ 17,500. ನೆಕ್ಸ್ಟ್ ಒನ್ remuneration from articles published in a magazine rupees 2,000. so this is fully taxable. so remuneration from publishing articles rupees 2,000. next one cash worth rupees 1 lakh was found in her private locker, the sources of which could not be explained by her satisfactory. this is undisclosed sources. so ಯಾವುದೇ ಒಂದು ಇನ್ಕಮ್ಗೆ ಪ್ರಾಪರ್ ಸೋರ್ಸಸ್ ಇಲ್ಲ, ಅದಕ್ಕೆ ಪ್ರಾಪರ್ ಆಗಿರೋ ಎವಿಡೆನ್ಸ್ನ ತೋರ್ಸೋಕ್ಕಾಗೋದಿಲ್ಲ ಅಂದರೆ ದೆನ್ ದೋಸ್ ಕೈಂಡ್ ಆಫ್ ಇನ್ಕಮ್ ವಿಲ್ ಬಿ ಟ್ರೀಟೆಡ್ ಆಸ್ undisclosed sources. so here undisclosed sources is fully taxable under the head of income from other sources. next income from undisclosed source. so 1 lakh. next interest on fixed deposit in bank is rupees 15,000. so that is fully taxable. interest on fixed deposit, so that is how much? 15,000. next rent from subletting. so rent from subletting a house is 1,500 per month. so rent from subletting, so this is important. rent from subletting, so he getting rent from subletting is 1,500 per month. 1,500 into 12, that means 18,000 per month. so out of this 18,000 he is eligible for claiming deduction. so here he paying rent to owner rupees 1,000 per month and repaid 200. so ಇವೆರಡೂ ಕೂಡ ನಾವು ಡಿಡಕ್ಷನ್ ಆಗಿ ಲೆಸ್ ಮಾಡ್ಬೋದು, ಕ್ಲೈಮ್ ಮಾಡ್ಬೋದು ಔಟ್ ಆಫ್ ಮೈ ಇನ್ಕಮ್. ಸೊ ಹಿಯರ್ ಲೆಸ್ deduction in respect of ರೆಂಟ್. ಸೊ ರೆಂಟು ಎಷ್ಟು ಪೇ ಮಾಡ್ತಾ ಇರೋದು? 1,000 per month. ಸೊ he totally paying 12,000 as rent to owner. next one again less deduction in respect of repair.
ಸೊ ರಿಪೇರ್ಸಿಗೆ ಎಷ್ಟು ಅವ್ರು ಪೇ ಮಾಡ್ತಾ ಇದ್ದಾರೆ 200 ರುಪೀಸ್. ದ ಎಂಟೈರ್ 200 ರುಪೀಸ್ ಅವರು ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಬೋದು. ಸೊ ಎರಡನ್ನೂ ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಇಸ್ 5800. ನೆಕ್ಸ್ಟ್ ಒನ್, ಸೊ ವಿನ್ನಿಂಗ್ ಫ್ರಮ್ ಲಾಟರಿ ನೆಟ್ಟಲ್ಲಿ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಇದನ್ನು ಗ್ರಾಸಿಂಗ್ ಅಪ್, ಗ್ರಾಸ್ ಮಾಡಬೇಕು. ಗ್ರಾಸ್ ಆಗಿ ಮಾಡಿ ಇದನ್ನು ಟ್ರೀಟ್ ಮಾಡಬೇಕು. ಏನಕ್ಕೆ ಗ್ರಾಸ್ ಆಗಿ ಮಾಡಬೇಕು? ನೆಟ್ ಕೊಟ್ಟಿರೋ ವ್ಯಾಲ್ಯೂನೇ ನಾವು ಟ್ಯಾಕ್ಸಬಲ್ ಮಾಡ್ಬೋದಲ್ವಾ ಅಂತ ಡೌಟ್ ರೈಸ್ ಆಗುತ್ತೆ. ಸೊ ಹಿಯರ್ ಯಾವಾಗ ನೀವು ಲಾಟರಿ ಅಮೌಂಟ್ನ ರಿಸೀವ್ಡ್ ಮಾಡ್ತೀರೋ, ಇವಾಗ ಯಾವುದೋ ಒಂದು ಗೌರ್ಮೆಂಟ್, ಆ ಗೌರ್ಮೆಂಟಿಂದ ನೀವು ಲಾಟರಿ ಅಮೌಂಟ್ನ ರಿಸೀವ್ ಮಾಡ್ತೀರೋ, ಅಟ್ ದಿ ಟೈಮ್ ಆಫ್ ಟೇಕಿಂಗ್ ದಟ್ ಲಾಟರಿ ನಿಮಗೆ ಪೇ ಮಾಡ್ತಾರಲ್ವ ಆ ಕಂಪನಿ, ಅದರ್ವೈಸ್ ಆ ಗೌರ್ನಮೆಂಟು ನಿಮಗೆ ಪೇ ಮಾಡೋ ಟೈಮಲ್ಲಿ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಮಾಡುತ್ತೆ, TDS ಅಟ್ ದಿ ರೇಟ್ ಆಫ್ 30%. ಇವಾಗ ನೀವು 1 lakh rupees ನೀವು ಲಾಟರಿಯಿಂದ ನೀವು 1 lakh rupees ನೀವೇನಾದರೂ ಅರೈಸ್ ಮೀನ್ಸ್ ಇನ್ಕಮ್ನ ನೀವು ಏನಾದರೂ ತೊಗೊಂಡಿದ್ರೆ, ಆ ಇನ್ಕಮ್ ನಿಮಗೆ ಪೇ ಮಾಡುವಾಗ ಈ ಇನ್ಕಮ್ ಮೇಲೆ ನಿಮಗೆ 30% TDSನ ಹಿಡಿದು ರಿಮೈನಿಂಗ್ ಅಮೌಂಟ್ನ ಮಾತ್ರ ನಿಮ್ಮ ಕೈಗೆ ಕೊಡೋದು. ಫಾರ್ ದಟ್ ರೀಸನ್ ಅಲ್ಲಿ ಆಲ್ರೆಡಿ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಆಗೋಗಿರುತ್ತೆ. ಸೊ ನೀವು ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮಾಡುವಾಗ ನಿಮಗೇನು ಇಲ್ಲಿ ಇನ್ಕಮ್ ಕೊಟ್ಟು, ಇವಾಗ 1 lakh ಮೇಲೆ 30%ನ ಕ್ಯಾಲ್ಕುಲೇಟ್ ಮಾಡಿದ್ರೆ 30,000 ಹಿಡಿದುಬಿಟ್ಟು ರಿಮೈನಿಂಗ್ 70,000 ನಿಮ್ಮ ಕೈ ಕೊಟ್ಟಿರ್ತಾರೆ. ದಟ್ ಮೀನ್ಸ್ ದಟ್ 70,000 ದಟ್ ಈಸ್ ಈಕ್ವಲ್ ಟು 70% ಓನ್ಲಿ. 70% ಮಾತ್ರ ಈಕ್ವಲ್ಡ್ ಆಗಿರುತ್ತೆ. ಬಟ್ ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ನನಗೆ 100% ಅಮೌಂಟ್ ಬೇಕು. ಎಷ್ಟು 100% ಅಮೌಂಟ್ ನೀವು ಲಾಟರಿಯಿಂದ ವಿನ್ ಆಗಿದ್ರು ಆ ರಿಸಲ್ಟ್ ಬೇಕು. ಫಾರ್ ದಟ್ ರೀಸನ್ ನಾವೇನು ಮಾಡ್ತೀವಿ, ಅದನ್ನು ಗ್ರಾಸಿಂಗ್ ಅಪ್, ಗ್ರಾಸ್ ವ್ಯಾಲ್ಯೂನೇ ಬೇಕು, ಗ್ರಾಸಿಂಗ್ ಅಪ್ ವ್ಯಾಲ್ಯೂಲಿ ಮಾಡ್ಕೊತೀವಿ. ಅರ್ಥ ಆಯ್ತಾ? ಸೊ ಹಿಯರ್ ರೈಟ್ ಡೌನ್ ವಿನ್ನಿಂಗ್ ಫ್ರಮ್ ಲಾಟರಿ. Winning from lottery they provided 70,000. So 70,000, so ಈಸಿಯಾಗಿ ಮಾಡ್ಬೋದು. ಸೊ ದಿಸ್ 70,000 ದಟ್ ಈಸ್ ಈಕ್ವಲ್ ಟು 70%. ವಿ ರಿಕ್ವೈರ್ಡ್ 100% ಕ್ರಾಸ್ ಮಲ್ಟಿಪ್ಲಿಕೇಶನ್ 70,000 ಇಂಟು 100/70 ಈ ರೀತಿ ಆದರೂ ಮಾಡಿ. ಅದರ್ವೈಸ್ ಯೂಸ್ ಫಾರ್ಮುಲಾ. ದ ಫಾರ್ಮುಲಾ ಈಸ್ ನೆಟ್ ವಿನ್ನಿಂಗ್ divided by 100 minus TDS into 100. So the net winning is 70,000. So 100 TDS 30% into 100. So ಇದು ಮಾಡಿದ್ರೆ ಅಗೇನ್ 70,000. ಸೊ ಇಲ್ಲಿ 70 ಇಂಟು 100 ಸೇಮ್ ರಿಸಲ್ಟ್, ಎಲ್ಲೂ ಚೇಂಜ್ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರೋ ರಿಸಲ್ಟು 1 lakh. ಸೊ ರೈಟ್ 1 lakh. ನೆಕ್ಸ್ಟು ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ಸೊ ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಅಗೇನ್ 35,000 ನೆಟ್ ಅಮೌಂಟ್ ಕೊಟ್ಟಿದ್ದಾರೆ. ನೆಟ್ ಅಮೌಂಟ್ನ ಅಗೇನ್ ನಾವೇನು ಮಾಡಬೇಕು, ಗ್ರಾಸ್ ಅಮೌಂಟ್ಗೆ ಚೇಂಜ್ ಮಾಡಬೇಕು. ಸೊ ಹಿಯರ್ ಫಾರ್ ಗ್ರಾಸಿಂಗ್ ಅಪ್ ಫಾರ್ಮುಲಾ, ಗ್ರಾಸಿಂಗ್ ಅಪ್ is equal to net winning 100 minus TDS into 100. So here the net winning is 35,000. 35,000 is your net winning. 100, the TDS is subject to 30 into 100. So 35,000 70/100. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ರಿಸಲ್ಟ್ ಈಸ್ 50,000. ಸೊ ಇವಾಗ ಎಲ್ಲ ಅಮೌಂಟು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಔಟರ್ ಕಾಲಮಲ್ಲಿ ಇರೋದೆಲ್ಲನೂ ನೀವು ಟೋಟಲ್ ಮಾಡಿದ್ರೆ ರಿಸಲ್ಟ್ ಈಸ್ 3,18,300. ಸೊ ದಿಸ್ ಈಸ್ ಯುವರ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಥ್ಯಾಂಕ್ ಯು.